ಇವತ್ತು ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸು ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು, ಅದೇ ಅಲ್ವಾ ಸಿನಿಮಾ. ಆ್ಯಂಡ್ ಒಂದು ಬೈರತಿ ರಣಗಲ್ ಥರದ ಪಾತ್ರ ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದ ಹಂಗೆ ಸೆಲೆಬ್ರೇಟ್ ಮಾಡಿರೋದು, ಸೊ ಅದ್ರ ಮಜಾನೇ ಬೇರೆ. ತುಂಬ ಖುಷಿ ಆಗುತ್ತೆ ಸಿನಿಮಾಗಳನ್ನ ಹಂಗೆ ನಾನು ಅಂತಲ್ಲ, ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟರ್ವಲಲ್ಲಿ, ಅಷ್ಟು ಮಜಾ ಕೊಟ್ಟಿದ್ದಾರೆ ನರ್ತನ್ ಅವರು ಶಿವಣ್ಣ. ಅಲ್ಲ ಈಗ ಒಂದು ಪಾತ್ರ ಬೈರತಿ ರಣಗಲ್ ಥರದ ಪಾತ್ರ, ಇವಾಗ ನಾವು ಮಸ್ತಿಲ್ ನೋಡಿದ ಪಾತ್ರ ಯಾಕಂಗಿತ್ತು ಯಾಕಂಗೆ ಆಯ್ತು ಅನ್ನೋದಕ್ಕೊಂದು ಅದ್ಭುತವಾದ ಕಥೆ ಕಟ್ಟಬೇಕಲ್ಲ, ಅದನ್ನು ನರ್ತನ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲರೂ ಎಲ್ಲಿ ಒಂದು 70% ಥಿಯೇಟರ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ಈಗ ನಾವು ಮಾಸ್ ಸಿನಿಮಾಗಳಿಂದ ನಾವು ಹಾಗೇ ನೋಡಿ ಅಭ್ಯಾಸ ನಮಗೆ. ಸೊ ಇದೇ ಮಫ್ತಿನೇ ಶ್ರೀನಿವಾಸ ಥಿಯೇಟ್ರಲ್ಲಿ ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ವಿ. ಏನಿಲ್ಲ, ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡಿಬಿಟ್ಟು ಹಾಕ್ಬೇಡಿ ಅಷ್ಟೇ. ಈಗ ಇಂಟರ್ವಲ್ ಪಾಯಿಂಟಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು, ಅದನ್ನು ಸ್ಟೋರಿಗೆ ಹಾಕೋದು, ಯೂಟ್ಯೂಬ್ಗೆ ಹಾಕೋದು, ಅದನ್ನು ಮಾಡಬೇಡಿ. ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಫ್ಯಾನ್ ಶೋಗೆ ಬಂದಿದ್ದೀವಿ ಬೈರತಿ ರಣಗಲ್ ಸಿನಿಮಾ ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ನಾನು ಬ್ಲ್ಯಾಕಲ್ಲಿದ್ದೀನಿ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಬ್ಲ್ಯಾಕಲ್ಲೇ ಇದ್ದಾರೆ. ಇದು ಶಿವಣ್ಣ ಅವರ ಇದು ಒಂದು ಲೆಜೆಂಡ್ರಿ ಕಾಸ್ಟ್ಯೂಮ್ನ ರಿಪೀಟ್ ಮಾಡೋಕ್ಕಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಇದೆ, ಎಲ್ಲ ಫ್ಯಾನ್ಸ್ ಇದೆ ಸಿನಿಮಾ ನೋಡ್ತಾ ಇದ್ದಾಗ. ಎಲ್ಲರೂ ಕಿರ್ಚ್ಕೊಂಡಿದ್ದಾರೆ ಆ್ಯಂಡ್ ನಾವು ಅವ್ರು ಸೇರಿ ಕಿರ್ಚ್ಕೊಂಡು ಸಿನಿಮಾ ನೋಡ್ತಾ ಇದ್ದಾಗ ಅದೊಂದು ಫೀಲಿಂಗೇ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇವತ್ತು ನಾನು ನನ್ನ ತಂಡದ ಜೊತೆ ಬಂದಿದ್ದೀನಿ, ಫೈರ್ಫ್ಲೈ ತಂಡ. ಆ್ಯಂಡ್ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಶಿವಣ್ಣ ಅವ್ರ ಮಕ್ಕಳು ನಿವೇದಿತಾ ಅವರು. ಆ್ಯಂಡ್ ನಿವೇದಿತಾ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಸಿನಿಮಾ ನೋಡ್ತಾ ಇದ್ದಾಗ. ಸಿನಿಮಾಗಿಂತ ಮುಂಚೆ ಒಂದು ಟೀಸರು ಬಿಟ್ಟಿದ್ದಾರೆ. ಟೀಸರಲ್ಲಿ ಅಯ್ಯೋ ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಒಂದೊಂದು ಸೀನಲ್ಲಿ ಅವ್ರಿಗೆ ಲಾಸ್ಟಲ್ಲಿ ಒಂಚೂರು ಅವ್ರಿಗೆ ಯಾರೋ ಹೊಡಿತಾ ಇದ್ದಾಗ ಎಲ್ಲೋ ಹೊಟ್ಟೆ ಉರಿ ಅಂತ ಒಂದು ಫೀಲಿಂಗ್ ಬರ್ತಾಯಿತ್ತು. ಬಟ್ ಅದು ಎಂಡ್ ಇಟ್ಸ್ ಆಲ್ ಬ್ಯೂಟಿಫುಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಒನ್ ವರ್ಡ್ ರಿವ್ಯೂ, ಬ್ಲಾಕ್ ಬಾಸ್ಟರ್ ಕಪ್ ಪಾಪ್. ಹೌದೌದು, ಎಲ್ಲ ಸೀನಲ್ಲಿ ನಾವೆಲ್ಲರೂ ಕಿರ್ಚ್ಕೊಂಡೇ ಇದ್ವಿ. ಇಡೀ ಫ್ಯಾನ್ ಬೇಸ್ ಎಲ್ಲರೂ ಕಿರ್ಚ್ಕೊಂಡಿದ್ವಿ. ನಾವು ಮೇಲೆ ನಮ್ಮ ಜೊತೆ ಕೂತಿರೋರು ಎಷ್ಟೋ ಜನ ಬಂದಿದ್ದಾರೆ, ಇದು ಸೆಲೆಬ್ಸ್ ಎಷ್ಟೋ ಜನ ಬಂದಿದ್ದಾರೆ ಸಿನಿಮಾ ನೋಡೋಕ್ಕೆ ಫ್ಯಾನ್ ಶೋ. ಆ್ಯಂಡ್ ಪ್ರತಿ ಸೀನಲ್ಲೂ ಎಲ್ಲರೂ ಕಿರ್ಚ್ಕೊಂಡಿದ್ರು. ಐ ಥಿಂಕ್ ನಮ್ಮೆಲ್ಲ ವಾಯ್ಸಸ್ಸು ಹೋಗ್ಬಿಟ್ಟಿವೆ ಕಿರ್ಚ್ಕೊಂಡು. ಸೊ ಅಷ್ಟೇ ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು. ಇವಾಗ ಬೆಳಗಿನ ಶೋ ಆಗಿದೆ ಬೈರತಿ ರಣಗಲ್ ಸಿನಿಮಾಂದು. ಆಚೆ ಕಡೆ ನೋಡಿದ್ರೆ ವಾತಾವರಣ ಗೊತ್ತಾಗುತ್ತೆ. ಸಿನಿಮಾ ಹೆಂಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿದೆ. ನರ್ತನ್ ಅವರು ಪ್ರೀಕ್ವೆಲ್ ಅಂದರೆ ಹಿಂಗಿರಬೇಕಪ್ಪ ಅಂತ ತೋರಿಸ್ಕೊಟ್ಟಿದ್ದಾರೆ. ಎಲಿವೇಶನ್ನು, ಕ್ಯಾರೆಕ್ಟರ್ ಗ್ರಾಫು, ಲಾಜಿಕ್ಕು, ಇಲ್ಲಿ ಯಾವ ಥರನೂ ಬೇಕಾಬಿಟ್ಟು ಗ್ರಾಫಿಕ್ಸ್ ಇಲ್ಲ ಸರ್. ಕನ್ನಡ ಸಿನಿಮಾ ಹಿಂಗಿದೆ, ತುಂಬ ರಿಯಲಿಸ್ಟಿಕ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಬೆಂಕಿ. ಈ ಥರದೊಂದು ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು. ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಬೈರತಿ ರಣಗಲ್ ಅದ್ಭುತವಾಗಿದೆ. ಎಲ್ಲರಲ್ಲಿ ವಿಂತೀರಂದರೆ ದಯವಿಟ್ಟು ಬಂದು ನೋಡಿ. ಆಲ್ ದ ವೆರಿ ಬೆಸ್ಟ್.